ಮಾಡಲಿ ಪಾಪ, ನಾವು ಮಾಡ್ತೀವಿ. ನಾವು ಪೊಲಿಟಿಕಲಿ ವಿ ವಿಲ್ ಆಲ್ಸೋ ಅಪೋಸ್, ಐ ಮೀನ್ ಫೇಸ್ ಇಟ್. ಏನಂತ ಮಾಡ್ತಾರೆ? ಏನು ವಾಲ್ಮೀಕಿ ಹಗರಣ ಸುಳ್ಳು ಆರೋಪ ಮಾಡಿದ್ರೆ ಏನು ವಾಲ್ಮೀಕಿ ಹಗರಣದಲ್ಲಿ ಏನಂತ ಇದೆ? ನಾವು ಹೇಳಿದ್ದೀವಿ ಹಗರಣ ಆಗಿರೋದು ನಿಜ, ಬಟ್ ನಾಟ್ 187 ಕೋಟಿ 33 ಲಕ್ಷ ಅಲ್ಲ, 84 ಕೋಟಿ 63 ಲಕ್ಷ ಹಗರಣ ಆಗಿದೆ ನಿಜ. ಬಟ್ ಯಾರು ಮಾಡಿದ್ದಾರೆ ಅನ್ನೋದು ನಾನು ಕೂಡಲೇ SIT ಮಾಡಿ ತನಿಖೆ ನಡೀತಾ ಇದೆ. ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. CBI ಮತ್ತು ED ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ರಿಪ್ಲೈ ಕೊಡುವಾಗ ಅಯೋಗ್ಯ ಅಧಿಕಾರಿಗಳು ಯಾರೋ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂತ ಅಯೋಗ್ಯರನ್ನ ಸರ್ಕಾರ ಯಾಕೆ ಇಟ್ಕೊಂಡಿದೆ? ಅವ್ರ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ವ? BJP ಅವ್ರ ಕಾಲದಲ್ಲಿ ನಾನು ಅದಕ್ಕೆ 21 ಹಗರಣಗಳನ್ನ ಪಟ್ಟಿ ಮಾಡಿ ಹೇಳಿದೆ. ಅವ್ರೇನೇನಾಗ್ತದೆ ನನ್ನ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ. ನಾನು ಹೇಳಿದ್ದೀನಿ ಅವನ್ನ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ. ಈ CBI ಈಗ ರಾಘವೇಂದ್ರ ಬ್ಯಾಂಕು CBI ಕೊಟ್ಟನು, ಅಲ್ಲಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಮಾಡಿದ್ರ? ಇವತ್ತಿನವ್ರಿಗೆ CBIನವ್ರು ಮಾಡಿದಾರ? ಇವರು ಅಧಿಕಾರದಲ್ಲಿ ಇರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದ್ರು. ಒಂದೇ ಒಂದು CBI ಕೊಟ್ಟಿದ್ದಾರ? ಒಂದೇ ಒಂದು ತೋರಿಸ್ಬಿಡ್ಲಿ ನನಗೆ. ನಾನು 7-8 ಹಗರಣಗಳನ್ನು CBI ಕೊಟ್ಟಿದ್ದೀನಿ ಅಧಿಕಾರದಲ್ಲಿರುವಾಗ. ಇವರು ಇದೇ BJPಯವರು ನಾವು ಅಧಿಕಾರದಲ್ಲಿದ್ದಾಗ CBIನ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು. ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು. ಈಗ CBI ಬಗ್ಗೆ ಪ್ರೀತಿ ಯಾಕೆ ಬಂದ್ಬಿಟ್ಟದೆ? ಅವತ್ತು ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾಗ ಅನೇಕ ಹಗರಣಗಳಲ್ಲಿ CBI ಕೊಡ್ರಿ ಅಂತಂದಾಗ ಕೊಡ್ಲಿಲ್ಲ. ಇವ್ರದೇ ಸರ್ಕಾರ ಆಯಿತು, ಕೇಂದ್ರದಲ್ಲಿ ಕೊಡ್ಲಿಲ್ಲ. ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ CBI ಕೊಡಿ. ಏನು ಪ್ರೀತಿ ಯಾಕೆ CBI ಮೇಲೆ? ಐ ವಿಲ್ ಶೋ ಯು ದಿ ರೆಕಾರ್ಡ್, ಡಾಕ್ಯುಮೆಂಟ್ ಹೇಳಿ ತೋರಿಸ್ತೀನಿ ನಾನು. ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ BJPಯವರು ಹೇಳಿದ್ದು, ದೇವೇಗೌಡ ಹೇಳಿದ್ದು.